ನಾನು ಮ್ಯಾಥ್ಸಲ್ಲಿ ವೀಕು, ಚಿಕ್ಕದ್ರಿಂದ ಒಳ್ಳೆ ಸ್ಕೋರ್ ಮಾಡೇ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ರೂ ತಲೆಗೆ ಹತ್ತದೇ ಇಲ್ಲ. ಇವಾಗ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತಿದ್ದೀನಿ, ಆಗ್ಲಾ ಅಥವಾ ಪ್ರಾಬ್ಲಮ್ ಆಗುತ್ತಾ, ಅಥವಾ ಸುಮ್ಮನೆ ನಾನು ಮೆಡಿಕಲ್ ಅಥವಾ BSc ಮಾಡಿಬಿಡ್ಲಾ ಅಂತ ಎಷ್ಟೊಂದು ಜನ ಕನ್ಫ್ಯೂಸ್ಡ್ ಆಗಿರ್ತೀರಾ. ಎಷ್ಟೊಂದು ಜನ ನನ್ನೂ ಕೇಳಿದ್ದೀರಾ ಆ್ಯಂಡ್ ಮೈ ಫ್ರೆಂಡ್ಸ್ ದೆಮ್ಸೆಲ್ವ್ಸ್ ಹ್ಯಾವ್ ಗಾನ್ ಥ್ರೂ ದಿಸ್. ಸೊ ಈ ವಿಡಿಯೋದಲ್ಲಿ ಮತ್ತು ನನ್ನ ಫ್ರೆಂಡ್ಸಿನ ರಿಯಲ್ ಸ್ಟೋರೀಸ್ ಜೊತೆಗೆ ಈ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಿರ್ತೀನಿ. ನೀವು ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಹಾಫ್ ನಾಲೆಡ್ಜ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ಕ್ಲಿಯರಾಗಿ ಎಂಡ್ ತನಕ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ಫಸ್ಟ್ ಆಫ್ ಆಲ್ ಒಂದು ಡಿಸ್ಕ್ಲೇಮರು, ಈ ವಿಡಿಯೋನ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ನೋಡ್ತಾರೆ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಒಬ್ಬೊಬ್ಬರಿಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಜನರಿಕ್ ಇರುತ್ತೆ ಆಯಿತಾ. ಇದು ಮತ್ತು ನನ್ನ ಫ್ರೆಂಡ್ಸಿನ ರಿಯಲ್ ಸ್ಟೋರೀಸ್ ಮೇಲೆ ಅಂತ ಹೇಳಿದೆ. ಸೊ ಆ ರೀತಿ ನನ್ನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ವಿಡಿಯೋನ ಮುಗಿಸಾದ್ಮೇಲೆ ನೀವು ಒಂದ್ಸಲ ಯೋಚನೆ ಮಾಡಿ, ನಿಮ್ಗೇನು ಫೀಲ್ ಆಗ್ತಿದೆ, ನಿಮ್ಗೇನು ಸರಿ ಅನಿಸುತ್ತೆ, ಅದ್ರ ಮೇಲೆ ಡಿಸಿಷನ್ನ ತಗೊಳ್ಳಿ. ವಿಡಿಯೋನ ನಾವು 3 ಮೇನ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗಲ್ಲಿ ಮ್ಯಾಥ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತಿರ್ತೀವಿ. ಪಾರ್ಟ್ 2 ಅಲ್ಲಿ ಸ್ವಲ್ಪ ಡೀಪ್ ಹೋಗ್ಬಿಟ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಸ್ಪೆಸಿಫಿಕ್ ಆಗಿ ಮ್ಯಾಥ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪಾರ್ಟ್ 3ಅಲ್ಲಿ ಅಕಸ್ಮಾತ್ ನೀವೇನಾದರೂ ಮ್ಯಾಥ್ಸಲ್ಲಿ ವೀಕ್ ಇದ್ದರೆ, ನಿಮ್ಗಷ್ಟು ಮ್ಯಾಥ್ಸ್ ಈಸಿಯಾಗಿ ಬರಲ್ಲ ಅಂತ ಇದ್ದರೆ, ನೀವು ಇಂಜಿನಿಯರಿಂಗ್ ತಗೊಂಡ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಿರ್ತೀವಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡಿರೋದು ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ನೋಡಿ, ನೀವು KCET ಅಥವಾ JEE ಎಕ್ಸಾಮ್ ಬರೆದ್ಬಿಟ್ಟು ಏನು ಕಾಲೇಜಸ್ ಜಾಯ್ನ್ ಆಗ್ತೀರಾ, ಅದರಲ್ಲೂ ಈ ಟೈರ್ 2 ಆ್ಯಂಡ್ ಟೈರ್ 3 ಕಾಲೇಜಸ್ ಇದೆಯಲ್ಲ, ಇಲ್ಲಿ ಇನ್ನೂ ಓಲ್ಡ್ ಥಿಯರಿ ಬೇಸ್ ಸಿಲೆಬಸ್ನ ಫಾಲೋ ಮಾಡ್ತಿದ್ದಾರೆ. ಬಟ್ ಇಂಡಸ್ಟ್ರಿಗೆ ಬೇಕಾಗಿರೋದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಆಯಿತಾ. ಎಂಡ್ ಆಫ್ ದ ಡೇ ನೀವು ಅಲ್ಲಿ ಏನೋ ವರ್ಕ್ ಮಾಡ್ತಿರ್ತೀರಾ, ಬಿಲ್ಡ್ ಮಾಡ್ತಿರ್ತೀರಾ. ಇದು ಮಾಡಬೇಕು ಅಂದರೆ ನೀವು ಕಾಲೇಜ್ ಟೈಮಲ್ಲೇ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿರಬೇಕು. ಆ್ಯಂಡ್ ಇದೇ ರೀತಿ ನಿಮ್ಮನ್ನ ರೆಡಿ ಮಾಡೋಕ್ಕೋಸ್ಕರ ಸ್ವಲ್ಪ ನ್ಯೂ ಏಜ್ ಇನ್ಸ್ಟಿಟ್ಯೂಷನ್ಗಳು ಓಪನ್ ಆಗಿದೆ. ಒನ್ ಆಫ್ ದೆಮ್ ಇಸ್ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಜಾಯ್ನ್ ಆದ ತಕ್ಷಣ ಮ್ಯಾಕ್ಬುಕ್ ಕೊಡೋದ್ರ ಜೊತೆಗೆ ಫಸ್ಟ್ ಡೇ ಇಂದನೇ AI ಫಸ್ಟ್ ಕರಿಕ್ಯುಲಮ್ನ ಫಾಲೋ ಮಾಡ್ತಾರೆ. ಸೊ ಡೇ 1 ಇಂದನೇ ಕೋಡಿಂಗ್ ಮಾಡ್ತಿರ್ತೀರಾ. ಆ್ಯಂಡ್ ಎಲ್ಲ ಇನ್ಸ್ಟ್ರಕ್ಟರ್ಸು ಇಂಡಸ್ಟ್ರೀಲಿ ಆಗಲೇ ಎಕ್ಸ್ಪೀರಿಯನ್ಸ್ ಇರೋರಾಗಿರ್ತಾರೆ, ಆಗಲೇ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡಿರೋರು ನಿಮ್ಮ ಟೀಚರ್ಸ್ ಆಗಿರ್ತಾರೆ. ಇದೇ ಇನ್ಸ್ಟಿಟ್ಯೂಟಿನ ಫಸ್ಟ್ ಸೆಮ್ ಸ್ಟೂಡೆಂಟ್ಸು ಒಂದು AI ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ರು. ಆ್ಯಂಡ್ ಈ ಪ್ರಾಜೆಕ್ಟು ನಮ್ಮ AI ಸಮ್ಮಿಟ್ 2026 ಏನಾಯಿತು ಅಲ್ಲೂ ಶೋಕೇಸ್ ಆಗಿದೆ. ನೋಡಿ, ಅವ್ರ ಕ್ವಾಲಿಟಿನ ಇದರಿಂದ ಅರ್ಥ ಮಾಡ್ಕೋಬೋದು. ಓವರ್ 2.5 ಲ್ಯಾಕ್ ಇಂಜಿನಿಯರ್ಸ್ನ ಟ್ರೈನ್ ಮಾಡಿರೋ ಅಂಥ ಕೋಡಿಂಗ್ ಬ್ಲಾಕ್ಸ್ನ ಫೌಂಡರ್ಸ್ ಆದಂಥ ವರುಣ್, ಕಾರ್ತಿಕ್ ಮತ್ತು JP Morganನಲ್ಲಿ ವರ್ಕ್ ಮಾಡಿರೋಂಥ ಅರ್ಪಿತ್ ಸರ್ದಾ ಅವರು ಈ ಒಂದು ಪ್ರೋಗ್ರಾಮ್ನ ಲೀಡ್ ಮಾಡ್ತಿದ್ದಾರೆ. ಜಾಯ್ನ್ ಆಗೋದು ಅಷ್ಟು ಈಸಿ ಅಲ್ಲ. ಲಾಸ್ಟ್ ಇಯರು 12% ಆಫ್ ಅಪ್ಲಿಕೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗಿದ್ರು. ಒಂದು ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. 60 ಕ್ವೆಶನ್ಸು ಲಾಜಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಮೇಲಿರುತ್ತೆ. ಆ್ಯಂಡ್ ಈ ಎಕ್ಸಾಮು ಇದೇ ಏಪ್ರಿಲ್ 30 ಕೂಡ ನಡೀತಿದೆ ಆಯಿತಾ. 29th ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಮೋರ್ ಡೀಟೇಲ್ಸ್ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಎಲ್ಲ ಸರಿ ಅನಿಸ್ತು ಅಂದರೆ ಆ್ಯಂಡ್ ನಿಮ್ಮ ಗೋಲ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದರೆ, ಇಂಜಿನಿಯರಿಂಗಲ್ಲಿ ಮ್ಯಾಥ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತಿದ್ವು. ಈಗ ಫಸ್ಟ್ ಆಫ್ ಆಲ್ ಒಂದು ಮೆಂಟಲ್ ಮ್ಯಾಪ್ ಇಟ್ಕೊಳ್ಳಿ. ನಾನು ಮ್ಯಾಥ್ಸ್ ಯಾವ ಥರ ನೋಡಿದ್ದೆ ಇಲ್ಲಿವರೆಗೂ 11th 12thಲ್ಲೆಲ್ಲ ಇಂಟಿಗ್ರೇಷನ್ ಇರ್ಬೋದು, ಆಮೇಲೆ ಏನೋ ಡಿರೈವೇಷನ್ಸು, ನನಗೆಲ್ಲ ಮರ್ತೇ ಹೋಗಿದೆ. ನಾನು ಇವಾಗ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಯಿತಾ, ನನಗೆ ಮರ್ತೇ ಹೋಗಿದೆ ಎಷ್ಟೊಂದು ಕಾನ್ಸೆಪ್ಟ್ ಇತ್ತು ಮ್ಯಾಥ್ಸಲ್ಲಿ, ಏನೇನಿತ್ತು ಅಂತ, ಟು ಬಿ ಹಾನೆಸ್ಟ್. ಬಟ್ ಆ ರೀತಿ ಏನು ಮ್ಯಾಥ್ಸ್ ನೋಡಿದ್ದೀರಲ್ಲ, ಇದೇ ರೀತಿ ನಿಮಗೆ ಒಂದು ಸಬ್ಜೆಕ್ಟ್ಸ್ ಇರುತ್ತೆ, M1 M2 M3 M4 ಅಂತ. ಇದು ಬಿಟ್ಟು ನೀವು ಬೇರೆ ಕಡೆ ಮ್ಯಾಥ್ಸ್ನ ಯೂಸ್ ಮಾಡ್ತಿರ್ತೀರಾ. ಈಗ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ ಎಲ್ಲ ತೊಗೊಂಡ್ರೆ, ಈಗ ಫ್ಲೂಯಿಡ್ ಡೈನಾಮಿಕ್ಸು, ಸ್ಟ್ರೆಸ್ ಕ್ಯಾಲ್ಕುಲೇಷನ್ನು ಅಥವಾ ಸರ್ಕ್ಯೂಟ್ ಅನಾಲಿಸಿಸು ಇದೆಲ್ಲ ಮಾಡಬೇಕಾದ್ರೆ ಮ್ಯಾಥ್ಸ್ ಇಸ್ ವೋವನ್ ಇನ್ ಟು ದ ಪ್ರಾಸೆಸ್ ಮಾಡಬೇಕು ಅಂದರೆ ಮ್ಯಾಥ್ಸ್ ಬೇಕು ಅನ್ನೋ ಥರ ಇದೆ. ಆ್ಯಂಡ್ ಇದನ್ನು ಯೂಶ್ವಲಿ ನೀವು ಸಾಫ್ಟ್ವೇರಲ್ಲಿ ಮಾಡ್ತಿರ್ತೀರ ವರ್ಕ್ ಮಾಡುವಾಗ. ಬಟ್ ಓದಬೇಕಾದ್ರೆ ಮಾತ್ರ ನೀವು ಫಾರ್ಮುಲಾ ಡಿರೈವ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ. ಸೊ ಜಸ್ಟ್ ಹ್ಯಾವ್ ದ್ಯಾಟ್ ಇನ್ ಮೈಂಡ್ ದ್ಯಾಟ್ ನೀವೇನು 11th 12thಲ್ಲಿ ಕಲ್ತಿದ್ರಿ ನೋಡಿ, ಆ ಥರ ಸ್ವಲ್ಪ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕ್ಸ್ ಏನಿತ್ತಲ್ಲ, ಅದನ್ನು ನೀವು ಅಕಾಡೆಮಿಕ್ಸಲ್ಲಿ ಕಲಿತೀರಾ. ಬಟ್ ರಿಯಲ್ ವರ್ಕಲ್ಲಿ ಸಾಫ್ಟ್ವೇರ್ಸ್ನ ಆಗಲೇ ಬಿಲ್ಡ್ ಮಾಡಿರ್ತಾರೆ, ನೀವು ಜಸ್ಟ್ ಅದನ್ನು ಯೂಸ್ ಮಾಡ್ಕೋತಿರ್ತೀರ ಆಯಿತಾ. ಲೈಕ್ ಸಾಫ್ಟ್ವೇರಲ್ಲಿ ಒಂದು XY ವೇರಿಯೇಬಲ್ಸ್ ಇರುತ್ತೆ, XY ಏನೇನು ಆಗಬೇಕು ಮ್ಯಾಥ್ಸ್ ಎಲ್ಲ ಆಗಲೇ ಕೋಡ್ ಮಾಡಿಬಿಟ್ಟಿರ್ತಾರೆ. ನೀವು XY ಹಾಕಿದ ತಕ್ಷಣ ಸಾಫ್ಟ್ವೇರ್ ನಿಮಗೆ ರಿಸಲ್ಟ್ ಕೊಡುತ್ತೆ. ಅದನ್ನು ಮಾತ್ರ ಇಂಡಸ್ಟ್ರೀಲಿ ಕೇಳೋದು. ಬಟ್ ನಾನು ಮ್ಯಾಥ್ಸ್ ಬೇಡವೇ ಬೇಡ, ನೀವು ಮ್ಯಾಥ್ಸ್ ಇಲ್ಲದೆ ಮಾಡಿಬಿಡ್ಬೋದು ಅಂತ ಹೇಳ್ತಿಲ್ಲ. ಇಲ್ಲಿ ಅಕಾಡೆಮಿಕಲಿ ನೋಡೋದಾದರೆ, ನೀವೇನಾದ್ರು ರಿಸರ್ಚ್ ಮಾಡಬೇಕು ಅನ್ನೋದಾದ್ರೂ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಆ್ಯಸ್ ಅ ಹೋಲ್ ಇಂಜಿನಿಯರಿಂಗ್ನ ಕನ್ಸಿಡರ್ ಮಾಡಿದ್ರೆ ಆಯಿತಾ. ಈ ಅಕಾಡೆಮಿಕ್ಸಲ್ಲಿ ಇರೋದ್ರೂ ವಿಡಿಯೋದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ, ವಿಡಿಯೋಲು ಹಂಗೆ ಇರುತ್ತೆ ಮೋಸ್ಟ್ಲಿ. ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ಏನು ಕ್ವಶನ್ಸ್ ಬಂದಿದೆಯೋ ಅಥವಾ ಡೈರೆಕ್ಟ್ ಕ್ವಶನ್ಸ್ ಏನು ಕ್ಲಾಸ್ ರೂಮಲ್ಲಿ ಡಿಸ್ಕಸ್ ಮಾಡಿದಾರೋ ಅದು ಬರೋ ಚಾನ್ಸ್ ಇರುತ್ತೆ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬೋದು ಆಯಿತಾ, ನನ್ನ ಪ್ರಕಾರ, ನನ್ನ ಕೇಳೋದಾದರೆ. ಬಟ್ ನೀವು ಆಟೋನಮಸಲ್ಲಿ ಇದ್ರೂ, ಆಟೋನಮಸಲ್ಲಿ ಇನ್ನೂ ಈಸಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಇರ್ಬೋದು ಅಥವಾ ಟೀಚರ್ಸ್ ಸ್ವಲ್ಪ ಕ್ಲೋಸ್ ಇರ್ತಾರೆ. ಸೊ ಯೂಶ್ವಲಿ ಯಾವ್ಯಾವುದು ಮೇಯ್ನ್ ಪಾಯಿಂಟ್ಸ್ ಇರುತ್ತೆ, ಮೇಯ್ನ್ ಸಿಲೆಬಸಲ್ಲಿ ಯಾವುದು ಮೇಯ್ನ್ ಚಾಪ್ಟರ್ಸ್ ಇರುತ್ತೆ ಅಥವಾ ಮೇಯ್ನ್ ಸೆಕ್ಷನ್ಸ್ ಇರುತ್ತೆ, ಅದನ್ನು ಹೇಳಿಬಿಡ್ತಾರೆ ಆಯಿತಾ. ಲೈಕ್
ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಇಟ್ ಮೈಟ್ ನಾಟ್ ಬಿ ದ ಸೇಮ್ ಫಾರ್ ಆಲ್ ಕಾಲೇಜಸ್. ಸೊ ನೀವು ಯಾವ ಕಾಲೇಜ್ಗೆ ಹೋಗ್ತಿದ್ದೀರಾ ಅದನ್ನು ಕೂಡ ರಿಸರ್ಚ್ ಮಾಡಬೇಕಾಗುತ್ತೆ. ಬಟ್ ದೆನ್ ನಾನು ಏನು ಮೇಯ್ನಾಗಿ ಹೇಳ್ತಿರೋದಿಲ್ಲಿ ಅಂದರೆ, ನೀವು ವರ್ಕ್ ಮಾಡುವಾಗ ಅಷ್ಟು ಮ್ಯಾಥ್ಸ್ನ ಯೂಸ್ ಮಾಡಲ್ಲ. ಟು ಬಿ ಆನೆಸ್ಟ್, ನನಗೆ ಎಷ್ಟೊಂದು ಕಾನ್ಸೆಪ್ಟ್ಸ್ ಮರ್ತೋಗಿದೆ ಇವಾಗ ಮ್ಯಾಥಮೆಟಿಕ್ಸ್ದು. ಆ್ಯಸ್ ಎನ್ AI ಇಂಜಿನಿಯರ್ ಮೈಸೆಲ್ಫ್ ಆಯಿತಾ, ನನಗೆ ಮ್ಯಾಥ್ಸ್ದು ಎಷ್ಟೊಂದು ಕಾನ್ಸೆಪ್ಟ್ಸ್ ಇವಾಗಲೂ ಗೊತ್ತಿಲ್ಲ, ಹಾನೆಸ್ಟಾಗಿ ಹೇಳ್ತೀನಿ. ಸೊ ನೀವು ವರ್ಕ್ ಮಾಡುವಾಗ ಏನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನೀವು ಓದಬೇಕಾದ್ರೆ, ಅಕಾಡೆಮಿಕಲಿ ಏನಾದ್ರು ರಿಸರ್ಚ್ ಮಾಡಬೇಕಾದ್ರೆ ನಿಮಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ಕಂಪ್ಯೂಟರ್ ಸೈನ್ಸ್ಗೆ ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ಕಂಪ್ಯೂಟರ್ ಸೈನ್ಸ್ ಇಟ್ ಸೆಲ್ಫ್ ಇಸ್ ಅ ಬ್ರಾಡ್ ಒಂದು ಬ್ರ್ಯಾಂಚ್ ಅಂತ ಹೇಳ್ಬೋದು. ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ AI/ML ಬರುತ್ತೆ, CS ಆ್ಯಂಡ್ ಬಿಸ್ನೆಸ್ ಸ್ಟಡಿ CS/BS ಅಂತ ಏನೋ ಬರುತ್ತೆ, ಡೇಟಾ ಸೈನ್ಸ್ ಬರುತ್ತೆ. ಇವಾಗ ಇದರಲ್ಲಿ ನೋಡೋದಾದರೆ ಇಲ್ಲಿ ಮ್ಯಾಥ್ಸ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಈ AI/ML ಏನು ಕೋರ್ AI/ML ಇದೆ, ಈ ಟ್ರೆಡಿಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇದೆಲ್ಲ ಇದೆಯಲ್ಲ, ಇಲ್ಲಿ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಐ ವುಡ್ ರೆಕಮೆಂಡ್, ನಿಮಗೆ ಮ್ಯಾಥ್ಸ್ ಅಷ್ಟು ಬರಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ ಇವಾಗಲೇ ಅನ್ನೋದಾದರೆ, ಈ AI/ML DS ಎಲ್ಲನೂ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಮುಂದೆ ನೀವು ಸ್ಟ್ರಾಂಗ್ ಆಗಿಬಿಟ್ಟು ಮಾಸ್ಟರ್ಸಲ್ಲಿ ಅಥವಾ ಸ್ಪೆಷಲೈಸೇಷನ್ ಏನೋ ಮಾಡಬೇಕಾದ್ರೆ ನೀವು ಮಾಡ್ಬೋದು, ಅಥವಾ ಕೋರ್ಸಸ್ ಮಾಡ್ಕೋಬೋದು. ಬಟ್ ಇವಾಗಲೇ ನೀವು ಮ್ಯಾಥ್ಸ್ ಎಲ್ಲ ಸ್ಟ್ರಾಂಗ್ ಇಲ್ಲ, ಆದರೂ ನಾನು AI/MLಗೆ ಹೋಗ್ಬಿಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. AI ಇವಾಗ ಏನು ಫುಲ್ ಗ್ರೋ ಆಗ್ತಿದೆ, ಏನೋ ಡಿಮ್ಯಾಂಡಲ್ಲಿ ಇದೆಯಲ್ಲ, ಅದು ಜಸ್ಟ್ ಈ ಟ್ರೆಡಿಷ್ನಲ್ ML DL ಅಲ್ಲ, ಅದು ಜನರೇಟಿವ್ AI, ಏಜೆಂಟಿಕ್ AI, ಇದಕ್ಕೆಲ್ಲ ಮ್ಯಾಥ್ಸ್ ಏನು ಬೇಕಾಗಿಲ್ಲ ಆಯಿತಾ. ನಾನು ಡೇ ಟು ಡೇ ಟಾಸ್ಕಲ್ಲಿ ಇದನ್ನೇ ಮಾಡೋದು, ಬಟ್ ನಂಗೆ ಮ್ಯಾಥ್ಸ್ ಮರ್ತೇ ಹೋಗಿದೆ ಇವಾಗ. ಆ್ಯಕ್ಚುಲಿ ನಾನು ಬೇಸಿಕ್ ಪ್ರಾಬಿಲಿಟಿನೇ ಮರ್ತೋಗಿದೆ, ಬೇಸ್ ಥಿಯರಮ್ ಏನೇನೋ ಐತಲ್ಲ ಅದೆಲ್ಲ ಮರ್ತೋಗಿದೆ. ಸೊ ನಾನೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ CS ಅಲ್ಲಿ ಯಾವುದು ಈ ಕೋರ್ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ, AI/ML ಅಥವಾ ಅದೇ ಡೀಪ್ ಲರ್ನಿಂಗ್, ಆಮೇಲೆ ಇದನ್ನು ಯಾವುದು ಗೊತ್ತಾ, ಈಗ ಏನೋ ಸಿಸ್ಟಮ್ ಡಿಸೈನ್ ಏನಿದೆ, ಆಮೇಲೆ ನೀವೇನಾದರೂ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಮಾಡಬೇಕು ಅಥವಾ ಲೋ ಲೆವೆಲ್ ಸಿಸ್ಟಮ್ ಡಿಸೈನ್ ಮಾಡಬೇಕು ಅಂದ್ರೂ ನೀವು ಲಾಜಿಕ್ ಸ್ಟ್ರಾಂಗ್ ಇರಬೇಕು. ಲಾಜಿಕ್ ಸ್ಟ್ರಾಂಗ್ ಅಂದರೆ ನೀವು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ದರೆ ಯೂಶ್ವಲಿ ಲಾಜಿಕ್ ಸ್ಟ್ರಾಂಗ್ ಇರುತ್ತೆ. ಸೊ ಇಂಥ ಒಂದು ಸ್ಟ್ರೀಮ್ಸಲ್ಲಿ ಏನಿದೆ, ಇಲ್ಲಿ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಅಕಾಡೆಮಿಕಲಿ, ವರ್ಕಲ್ಲೂ ಕೂಡ ನೀವು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಇಂಥ ಸ್ಟ್ರೀಮ್ಸಲ್ಲಿ. ಇಲ್ಲ ನಾನು ಸಾಫ್ಟ್ವೇರ್ ಬಿಲ್ಡ್ ಮಾಡೋಕ್ಕೆ, ನಾನು ಅಪ್ಲಿಕೇಶನ್ ಬಿಲ್ಡ್ ಮಾಡೋದಿರ್ಬೋದು, ಅಥವಾ ವೆಬ್ ಆ್ಯಪ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿ, ಈ ರೀತಿಯ ಡಿಫ್ರೆಂಟ್, ಅಥವಾ ಕ್ಲೌಡ್, ಈ ರೀತಿಯ ಬೇರೆ ಸ್ಟ್ರೀಮ್ಸ್ಗೆ ಹೋಗ್ತೀನಿ ಅನ್ನೋದಾದರೆ, ಇಂಥ ಕಡೆ ನಾನು ಜಾಬ್ನ ಹುಡುಕ್ತೀನಿ, ನನ್ನದೇನೋ ಸ್ಟಾರ್ಟಪ್ ಮಾಡ್ತಿದ್ದೀನಿ, ಆ ರೀತಿ ಇರಬೇಕಾದ್ರೆ ನಿಮಗೆ ಮ್ಯಾಥ್ಸ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಆ್ಯಸ್ ಐ ಸೆಡ್, M1, M2, M3, M4 ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕಂಪಲ್ಸರಿ ಇರುತ್ತೆ, ಅಲ್ಲಿ ಓದ್ಕೋತೀರಾ ಅಷ್ಟೇ. ಬಟ್ ನೀವು ವರ್ಕ್ ಮಾಡಬೇಕಾದ್ರೆ ಅಂತೂ ಯೂಸ್ ಮಾಡಲ್ಲ ಆಯಿತಾ. ಅದರಲ್ಲಿ ಇವಾಗ ಕೋಡೇ ಮಾಡ್ತಿಲ್ಲ ಜನ, ಬರೀ ಪ್ರಾಂಪ್ಟ್ ಮಾಡ್ತಿದ್ದಾರೆ. ಇನ್ನು ಮ್ಯಾಥ್ಸ್ ಎಲ್ಲಿ ಯೂಸ್ ಮಾಡ್ತಾರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಇಂಜಿನಿಯರಿಂಗ್ದು ಹೋಲ್ ಐಡಿಯಾ ಏನಿರೋದು ಗೊತ್ತಾ, ನಿಮ್ಮನ್ನ ಲಾಜಿಕಲಿ ಥಿಂಕ್ ಮಾಡೋಕ್ಕೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ, ನಿಮ್ಮನ್ನ ರೆಡಿ ಮಾಡೋಕ್ಕೆ ಅಂತ ಇರೋದಾಯ್ತಾ. ನಿಮ್ಮನ್ನ ಜಸ್ಟ್ ಒಂದು ಮ್ಯಾಥ್ಸ್ ಫಾರ್ಮುಲಾ ಹೇಳ್ಕೊಟ್ಟು, ಡಿರೈವೇಷನ್ಸ್ ಹೇಳ್ಕೊಟ್ಟು ನಿಮ್ಮನ್ನ ಕ್ಯಾಲ್ಕುಲೇಟರ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಕ್ಯಾಲ್ಕುಲೇಟರ್ಸ್ ಇದೆ ಆವಾಗಲೇ. ನೀವು ಒಂದು ಹ್ಯೂಮನ್ ಆಗಿ ಹೇಗೆ ಡಿಸಿಷನ್ ತಗೋತೀರಾ, ಯಾವ ಡಿಸೈನ್ನ ಚೂಸ್ ಮಾಡ್ತೀರಾ, ದಟ್ಸ್ ವಾಟ್ ಮ್ಯಾಟರ್ಸ್, ಆಸ್ ಐ ಆಲ್ರೆಡಿ ಸೆಡ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜಸ್ಟ್ ಟು ಗಿವ್ ಅ ಬ್ರೀಫ್ ಏನೇನು ಮಾತಾಡಿದ್ವು ಅಂತ. ಸೊ ಇಂಜಿನಿಯರಿಂಗ್ ಓವರ್ ಆಲ್ ನೋಡೋದಾದರೆ ನಿಮಗೆ ವರ್ಕಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಆಸ್ ಅ ಪರ್ಸನ್ ಹೂ ಇಸ್ ಸ್ಟಡಿಂಗ್ ಅಕಾಡೆಮಿಕಲಿ ಅಥವಾ ರಿಸರ್ಚ್ ಓರಿಯೆಂಟೆಡ್ ಓದುವಾಗ, ಅವಾಗ ನಿಮಗೆ ಸ್ವಲ್ಪ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಬಟ್ ಕಂಪ್ಯೂಟರ್ ಸೈನ್ಸಲ್ಲಿ, ಅದರಲ್ಲೂ AI/ML ಅಲ್ಲಿ ಬಂದಾಗ, AI/ML ಏನು ಟ್ರೆಡಿಷ್ನಲ್ ಇದೆ, ML DL ಇದೆಲ್ಲ, ಅಲ್ಲಿ ನಿಮಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಮಾಡಬೇಕು ಅಂದರೆ ಅಲ್ಲೂ ಮ್ಯಾಥ್ಸ್ ಬರುತ್ತೆ. ಆ್ಯಂಡ್ ಲೋ ಲೆವೆಲ್ ಸಿಸ್ಟಮ್ ಡಿಸೈನಲ್ಲೂ ನಿಮ್ಮ ಲಾಜಿಕ್ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಅಲ್ಲೂ ಕೂಡ ನಿಮಗೆ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಬಿಟ್ಟು ರೆಸ್ಟ್ ಆಫ್ ದ ಪ್ಲೇಸಸ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನೀವು ಸ್ಟ್ರೀಮ್ ಏನಾರು ಬರೀ M1, M2, M3, M4 ಬಿಟ್ಟರೆ, ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಸುಮ್ಮನೆ ಯೂಸ್ಲೆಸ್ ಥರ ನನ್ನ ಪ್ರಕಾರ. ಅದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಗ್ತಾರೆ ಎಲ್ಲ ಬೇರೆ ಬ್ರಾಂಚಸ್ಸಿಂದ. ಸೊ ಇಲ್ಲೇನೋ ನೀವು ಸ್ವಲ್ಪ ಯೂಸ್ ಮಾಡ್ಬೋದೇನೋ, ಬಟ್ ಇದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆ್ಯಸ್ ಐ ಆಲ್ರೆಡಿ ಸೆಡ್, ಇಂಟರ್ನಲ್ಸಲ್ಲಿ ಅಥವಾ ಆ್ಯಕ್ಚುಯಲ್ ಎಕ್ಸಾಮ್ಸಲ್ಲೂ ಕ್ವಶನ್ಸ್ ಯೂಶ್ವಲಿ ರಿಪೀಟ್ ಆಗುತ್ತೆ. ಆ್ಯಂಡ್ ನೀವು ಗೆಸ್ ಮಾಡ್ಬಿಡ್ಬೋದು ಯಾವ ಕಾನ್ಸೆಪ್ಟಿಂದ ಏನು ಕ್ವಶನ್ ಬರುತ್ತೆ ಅನ್ನೋದು ಗೆಸ್ ಮಾಡ್ಬೋದು. ಈಗ ನಮ್ಮ ಪಾರ್ಟ್ 3 ಅಂದರೆ ಮ್ಯಾಥ್ಸಲ್ಲಿ ವೀಕ್ ಇದ್ರೂ ಇಂಜಿನಿಯರಿಂಗ್ ತಗೋಬೋದಾ ಅನ್ನೋದನ್ನು ಡಿಸ್ಕಸ್ ಮಾಡೋದಾದರೆ, ನನ್ನ ಪ್ರಕಾರ ಇವಾಗಲೇ ಏನು ಡಿಸ್ಕಸ್ ಮಾಡಿರ್ತೀವಿ ಇದರಲ್ಲಿ ಆನ್ಸರ್ ಸಿಕ್ಕಿರಬೇಕು. ಬಟ್ ಸ್ಟಿಲ್ ಹೇಳ್ತಿದ್ದೀನಿ, ಇವತ್ತು ನೀವು ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ ಅಂದ ತಕ್ಷಣ ಲೈಫ್ ಲಾಂಗ್ ವೀಕ್ ಇರ್ತೀರಾ ಅಂತ ಅಲ್ಲ ಆಯಿತಾ. ಅದನ್ನು ಸಹ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಎಸ್, ಐ ಅಗ್ರಿ, ಸ್ವಲ್ಪ ಜನದ್ದು IQ ಕಡಿಮೆ ಇರುತ್ತೆ, ಲಾಜಿಕಲ್ ಎಬಿಲಿಟಿ ಕಡಿಮೆ ಇರುತ್ತೆ ಅಂತ. ಬಟ್ ಆ ಬೇಸಿಕ್ ಫೌಂಡೇಶನಲ್ ಮ್ಯಾಥ್ಸ್ ಏನಿದೆ ಅದು ಯಾರು ಬೇಕಾದರೂ ಕಲ್ತ್ಕೋಬೋದು. ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರು ಏನೊಂದು 3-4 ಮಂತ್ಸಲ್ಲಿ ನೀವು ಆ್ಯಕ್ಚುಯಲ್ ಒಂದು ರೇಂಜ್ಗೆ ಮ್ಯಾಥ್ಸ್ ಫಂಡಮೆಂಟಲ್ಸ್ನ ಕ್ಲಿಯರ್ ಮಾಡ್ಕೋಬೋದು ಆಯಿತಾ. ಅಟ್ಲೀಸ್ಟ್ ಏನು ಬೇಕು ನಿಮ್ಮ ಒಂದು ಕೋರ್ಸ್ ವರ್ಕ್ಗೆ ಅದನ್ನಾದರೂ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ಕೋಬೋದು. ನಾನು ನೋಡಿದ್ದೀನಿ ಎಷ್ಟೊಂದು ಜನ PUCಲಿ ಕಷ್ಟಪಟ್ಟು ಮ್ಯಾಥ್ಸ್ನ ಪಾಸ್ ಮಾಡ್ಕೊಂಡವರು ಇವತ್ತು ಒಳ್ಳೆ ಟಾಪ್ ಕಂಪನೀಸಲ್ಲಿ ಜಾಬ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ. ಆ್ಯಂಡ್ 95-98 ತೆಗೆದಿರೋರು ಕೂಡ ಮ್ಯಾಥ್ಸಲ್ಲಿ
ಕಾಲೇಜಲ್ಲಿ ಪ್ಲೇಸ್ ಆಗೋಕ್ಕಾಗಿಲ್ಲ, ಈ ಥರ ಇದೆ ಆಯಿತಾ ಸಿಚುವೇಶನ್ನು. ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ಗೆ ಜಾಸ್ತಿ ಬೆಲೆ ಇದೆ. ನೀವು ಪ್ಯಾಟರ್ನ್ ಹೆಂಗೆ ರೆಕಗ್ನೈಸ್ ಮಾಡ್ತೀರಾ, ಯಾವ ಡಿಸಿಷನ್ ತೊಗೋತೀರಾ, ಹೇಗೆ ಬಿಲ್ಡ್ ಮಾಡೋದ್ರ ಬಗ್ಗೆ ಒಂದು ನಿಮ್ಮ ಮೆಂಟಲ್ ಅಬಿಲಿಟಿ ಹೇಗಿದೆ, ಅದ್ರ ಮೇಲೆ ನಿಮ್ಮನ್ನ ಹೈರ್ ಮಾಡ್ತಾರೆ ಆಯಿತಾ. ನಾನೊಬ್ಬ ಫ್ರೆಂಡೇ ಲೈಕ್ PU ಅಲ್ಲಿ ಇಬ್ಬರದು ಆಲ್ಮೋಸ್ಟ್ ಸೇಮ್ ಮಾರ್ಕ್ಸ್ ಇತ್ತು ಆಯಿತಾ. ಬಟ್ ಅವನು ಕಷ್ಟಪಟ್ಟು ನಾನು ಈ ಮಾರ್ಕ್ಸ್ ತೆಗ್ದಿರೋದು, ನನಗೆ ಮ್ಯಾಥ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮ್ಯಾಥ್ಸಲ್ಲಿ ನಾನು ಸ್ವಲ್ಪ ವೀಕು ಅಂತ ಅಂದ್ಬಿಟ್ಟು ಅವ್ನು ಇಂಜಿನಿಯರಿಂಗ್ ತೊಗೊಳ್ಳಿಲ್ಲ. ಇದೊಂದೇ ರೀಸನ್ ಆಗಿತ್ತು ಅವ್ನು ಇಂಜಿನಿಯರಿಂಗ್ ತೊಗೊಳ್ಳದೇ ಇರೋದಕ್ಕೆ. ಸೊ ಅವನು ಬಯಾಲಜಿದು ಯಾವುದೋ ಒಂದು ಬ್ರಾಂಚ್ ಅಂತೀನಿ, ಯಾವುದೋ ಒಂದು ಕೋರ್ಸ್ನ ತೊಗೊಂಡ ಆಯಿತಾ. ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಿಲ್ಲ ಯಾರು ಅದು ಇದು ಅಂತ ಎಲ್ಲ, ಬಟ್ ಸ್ಟಿಲ್ ಯಾವುದೋ ಒಂದು ತೊಗೊಂಡ. ಅವನು ಇನ್ನೂ ಓದ್ತಾ ಇದ್ದಾನೆ. ನಾನು ಆವಾಗಲೇ ಕೆಲಸ ತೊಗೊಂಡು ಕೆಲಸನೂ ಬಿಟ್ಟು ಆಗಿದೆ. ಈ ರೀತಿ ಒಂದು ಡಿಫ್ರೆನ್ಸ್ನ ಮಾಡುತ್ತೆ ಇಂಜಿನಿಯರಿಂಗು. ನಿಮಗೆ ಅರ್ಲಿಯರ್ ಅಂದರೆ ನಿಮ್ಮ ಯಂಗ್ ಏಜಲ್ಲೇ ನಿಮ್ಮನ್ನ ಫೈನಾನ್ಷಿಯಲಿ ಸ್ವಲ್ಪ ಇಂಡಿಪೆಂಡೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನಾದರೂ ಇಂಜಿನಿಯರಿಂಗ್ ಚೂಸ್ ಮಾಡಬೇಕು ಅಂತಿದ್ರೆ, ಜಸ್ಟ್ ಮ್ಯಾಥ್ಸ್ ಅನ್ನೋದೇ ಒಂದು ಪ್ರಾಬ್ಲಮ್ ಆಗಿದ್ದರೆ, ಇಟ್ ಇಸ್ ನಾಟ್ ಎಟ್ ಆಲ್ ಎ ಪ್ರಾಬ್ಲಮ್. ಓವರ್ ಆಲ್ ಹೇಳಬೇಕು ಅಂದರೆ ಮ್ಯಾಥ್ಸ್ ಇಂಪಾರ್ಟೆಂಟೇ. ನನಗೆ ಸುಮ್ಮನೆ ಸುಳ್ಳು ಹೇಳಿ ಏನೂ ಸಿಗೋದಿಲ್ಲ ಆಯಿತಾ. ಬಟ್ ನೀವು ಇವಾಗ ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ ಅಂದ ತಕ್ಷಣ ನೀವು ಮುಂದೆ ಮ್ಯಾಥ್ಸ್ನ ಕಲಿಯೋಕ್ಕಾಗಲ್ಲ ಅಂತ ಏನಿಲ್ಲ. ನೀವು ಜಸ್ಟ್ ಆ ಹಾರ್ಡ್ ವರ್ಕ್ನ ಮಾಡೋಕ್ಕೆ, ಆ ಎಫರ್ಟ್ಸ್ನ ಹಾಕೋಕ್ಕೆ ರೆಡಿ ಇರಬೇಕು ಅಷ್ಟೇ. ಆ್ಯಂಡ್ ದಿಸ್ ಈಸ್ 100% ಡೂಯಬಲ್ ಆಯಿತಾ. ಇವಾಗ ಅಟ್ಲೀಸ್ಟ್ ನಿಮಗೆ ನಿಮ್ಮ ಗ್ಯಾಪ್ ಏನಿದೆ ಅಂತ ಗೊತ್ತಿದೆ, ಅದ್ರ ಮೇಲೆ ವರ್ಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.